ಹಲೋ ಹಾಯ್ ನಮಸ್ತೆ. ಎಸ್, ಫೈನಲಿ ನಾನು ಹೇಳಿದ್ದೆ ಲಾಸ್ಟಿಗೆ ಬೆಡ್ ಒಳಗಡೆ ಮಣ್ಣು ಹಾಕಬೇಕು ಅಂಥೇಳಿ. ಸೊ ಮಳೆ ಬಿಡು ಕೊಡ್ತಾನೇ ಇಲ್ಲ. ಸೊ ಏನು ಮಾಡೋದು ಅಂತೇಳಿದ್ರೆ, ಇವಾಗ ನಾನು ಲೇಬರ್ ಕೂಡ ಪ್ರಾಬ್ಲಮ್ ಆಗಿಬಿಟ್ಟೈತೆ. ಲೇಬರ್ ಕೂಡ ಸಿಗ್ತಾನೇ ಇಲ್ಲ. ಸೊ ಹಾಗಾಗಿ ಏನು ಮಾಡ್ತಾಯಿದ್ದೀನಿ ಅಂತೇಳಿದ್ರೆ, ಈಗ ಸದ್ಯದ ಪರಿಸ್ಥಿತಿಗೆ ಕಾಲುವೆಗಳನ್ನ ಸ್ವಲ್ಪ ಆಳವಾಗಿ ಮಣ್ಣನ್ನು ಎಲ್ಲ ತೆಗೆದು ಬೆಡ್ ಒಳಗಡೆ ಹಾಕ್ತಾಯಿದ್ದೀನಿ. ಫಸ್ಟು ಕಾಲುವೆಗಳು, ಆ್ಯಂಡ್ ಅದಾದ ನಂತರ ಎಲ್ಲೆಲ್ಲಿ ಶುಂಠಿ ಕಾಣಿಸುತ್ತೋ ಅಂಥ ಜಾಗಗಳಲ್ಲಿ ಮಣ್ಣನ್ನು ತೆಗೆದು ಆ ಥರ ಒಳಗಡೆ ಹಾಕ್ತಾಯಿದ್ದೀನಿ. ನೋಡಿ, ಆ ಥರ ಎಲ್ಲಿ ಶುಂಠಿ ಕಾಣಿಸುತ್ತೆ ಅಲ್ಲಿ ಕಂಪ್ಲೀಟ್ ಒಂದು ಕಡೆಯಿಂದ ಕೊಡೋಕ್ಕಾಗ್ತಾಯಿಲ್ಲ ಈಗ. ಸೊ ಹಾಗಾಗಿ ಈಗ ಸದ್ಯದ ನಿಟ್ಟಿನಲ್ಲಿ ನಾವು ಏನು ಮಾಡ್ತಾಯಿದ್ದೀನಿ ಅಂತೇಳಿದ್ರೆ, ಈಗ ಎಲ್ಲಿ ಶುಂಠಿ ಕಾಣಿಸುತ್ತೆ ಮೇಲ್ಭಾಗ, ಸೊ ಅಲ್ಲಿ ಮಾತ್ರ ಈಗ ಒಂದು ರೌಂಡ್ ಹಾಗೆ ಕೊಡ್ತಾಯಿದ್ದೀನಿ. ಕಾಲುವೆಗಳನ್ನ ಕ್ಲೀನ್ ಮಾಡೋದ್ರ ಜೊತೆಗೆ ಎಲ್ಲೆಲ್ಲಿ ಕಾಣಿಸುತ್ತೆ ಅಲ್ಲೆಲ್ಲ ಸ್ವಲ್ಪ ನೋಡಿ ಕೊಟ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಈ ಕೆಲಸ ಒಂದು ತಕ್ಕ ಮಟ್ಟಿಗೆ ಓಕೆ, ಆದರೆ ಒಂದು ಕಡೆಯಿಂದ ಕೊಡೋದೇ ಕರೆಕ್ಟ್. ಸೊ ಒಂದು ಕಡೆಯಿಂದ ಕೊಡೋದಕ್ಕೆ ಈಗ ಲೇಬರ್ ಇಲ್ಲದೇ ಇರೋದ್ರಿಂದ ಮತ್ತು ನೀರು ಸಿಕ್ಕಾಪಟ್ಟೆ ಶೀತ. ನೋಡಿ, ಈ ಥರ ಶುಂಠಿ ಕಾಣ್ತೈತೆ. ಈ ಥರ ಶುಂಠಿ ಕಾಣೋವಂತಹ ಜಾಗಕ್ಕೆ ಮಣ್ಣನ್ನು ಹಾಕಲೇಬೇಕು. ಸೊ ಈ ಥರ ಹುಡಿ ಆಗಬೇಕು ಮಣ್ಣು. ಸ್ವಲ್ಪ ಜಸ್ಟ್ 1 ವೀಕ್ ಮಳೆ ಇಲ್ದಿದ್ದರೆ ತುಂಬ ಚೆನ್ನಾಗದು. ಶುಂಠಿಗೆಲ್ಲ ಮಣ್ಣು ಕೊಟ್ಕೊಂಡು ಎಲ್ಲ ಕಂಪ್ಲೀಟ್ ಕೆಲಸ ಒಂದು ಆಲ್ಮೋಸ್ಟ್ 80-90% ಕಂಪ್ಲೀಟ್ ಆಗ್ತಿತ್ತು. ಸೊ ಅದಾದಮೇಲೆ ಇನ್ನೊಂದು 15 ಡೇಸ್ 20 ಡೇಸ್ ಅಷ್ಟರಲ್ಲಿ ಹೂಕಂದುಗಳು ಬರೋವಂತಹ ಚಾನ್ಸಸ್ ಇದ್ದಾವೆ. ಹೂಕಂದುಗಳು ಬರೋ ನಿಟ್ಟಿನಲ್ಲಿ ಏನಾದರೂ ನಾವು ಈ ಥರ ಕೊಡೋಕ್ಕೆ ಹೋದರೆ ಏನಾಗುತ್ತೆ ಅಂತೇಳಿದ್ರೆ, ಆ ಹೂಕಂದುಗಳು ಹಾಗೆ ಮುರ್ಕೊಬಿಡ್ತವೆ. ನಿಮಗೆ ಗೊತ್ತಿರ್ಬೋದು, ಆ ಹೂಕಂದುಗಳು ಹಾಗೆ ಮುರ್ಕೊಂಬಿಡುತ್ತೆ. ಸೊ ಕಷ್ಟ ಆಗುತ್ತೆ. ಸೊ ನಾನು ಇದು ಆ್ಯಕ್ಚುಲಾಗಿ ಲೇಟ್ ಆಗೋಯ್ತಿದ್ದು ನೋಡಿ ಶುಂಠಿ. ಯಾಕೆ ಅಂತೇಳಿದ್ರೆ, ಕಾಲುವೆಗೇ ಈ ಶುಂಠಿ ಸೋಗೆಲ್ಲ ಬಂದುಬಿಟ್ಟಿದೆ. ಕಾಲುವೆ ಈಗ ನಾವಲ್ಲಿ ಓಡಾಡೋದಕ್ಕೆ ಸ್ವಲ್ಪ ಕಷ್ಟ. ಅಂಥದ್ರಲ್ಲಿ ಈಗ ಏನಾಗುತ್ತೆ ಅಂತೇಳಿದ್ರೆ, ನಾವು ಕಾಲುವೆನಲ್ಲಿರೋಂಥ ಮಣ್ಣನ್ನು ಒಳಗಡೆ ಎಸೆಯೋದಕ್ಕೂ ಕಷ್ಟ. ಈಗ ಏನು ಶುಂಠಿ ಕಂದುಗಳು ಜಾಸ್ತಿ ಇರೋದ್ರಿಂದ ಮಣ್ಣನ್ನು ಅದರೊಳಗಡೆ ಎಸೆಯೋದಕ್ಕೆ ತುಂಬ ಕಷ್ಟ ಆಗುತ್ತೆ. ನೋಡಿ, ಹಾಗೆ ನಾನು ಇಲ್ಲಿ ಕಾಲುವೆಗಳಲ್ಲಿ ಇದ್ದದ್ದನ್ನು ಮಣ್ಣು ಎಸೆಯೋಕ್ಕೆ ಟ್ರೈ ಮಾಡ್ತೀನಿ. ಸೊ ಕಂದುಗಳೇನು ಮಾಡುತ್ತೆ ಅಂತೇಳಿದ್ರೆ, ಅದನ್ನು ತಡೆಯುತ್ತೆ. ಸೊ ಗುದ್ದಲಿನ ಎತ್ತಿ ಅದರೊಳಗಡೆ ಹಾಕಬೇಕು. ಕೆಲವು ಕಂದುಗಳೆಲ್ಲ ಆಚೆ ಈಚೆ ಬೆಂಡಾಗೋದಿರಲಿ ಅಥವಾ ಮುರಿದೋಗೋ ಅಂಥದ್ದು ಈ ಥರದ್ದೆಲ್ಲ ಆಗುತ್ತೆ. ನೋಡಿ ಅಲ್ಲಿ ಹೇಗೆ ಅಂಟ್ಕೊಂಡಿದೆ ಮಳೆಗೆ ಶೀತಾಂಶ. ಅಂಟ್ಕೋಬಾರ್ದು ಆ ಥರ. ಇದು ಹೊಸ ಜಾಗ ಆಗಿರೋದ್ರಿಂದ ನಮ್ಮ ಮಣ್ಣು ಹುಡಿ ಆಗಿಬಿಟ್ಟಿದ್ದರೆ ತುಂಬ ಚೆನ್ನಾಗಿರ್ತಿತ್ತು. ಸೊ ಅದು ಸಮಸ್ಯೆ ಆಗಿರೋಂಥದ್ದು. ನಮ್ಮ ಬೇಬಿ ಕೂಡ ಬಂದ್ಬಿಟ್ಟವಳೆ ಇಲ್ಲಿ ಶುಂಠಿ ನೋಡಬೇಕು ಅಪ್ಪ ಎಲ್ಲುಂಟು ಅಂತೇಳಿ. ಸೊ ಬಂದು ನೋಡ್ತಾ ಇದ್ದಾಳೆ ಏನು ಮಾಡ್ತಿದ್ದಾರೆ ಅಂತ. ಸೊ ಎನಿವೇಸ್, ಸೊ ಈ ಥರ ಆಗಿದೆ ಸಮಸ್ಯೆ. ಎಂತ ಮಾಡೋದು ಅಂತ ಗೊತ್ತಾಗ್ತಾಯಿಲ್ಲ. ಒಂದೆರಡು ಸಮಸ್ಯೆ ಇಲ್ಲ. ಒಂದು ಲೇಬರ್ ಸಮಸ್ಯೆ, ಇನ್ನೊಂದು ಮಳೆ. ಇದು ಈ ಥರ ಒಂದಕ್ಕೊಂದು ಸಮಸ್ಯೆಗಳಾಗ್ಬಿಟ್ರೆ ಕಷ್ಟ. ಹೇಗೆ ಮಾಡೋದು ಅಂತ ಗೊತ್ತಾಗ್ತಾಯಿಲ್ಲ. ಲಾಸ್ಟ್ ವಿಡಿಯೋದಲ್ಲಿ ನಾನು ಗೊಬ್ಬರ ಹಾಕಿರೋದು ತೋರಿಸಿದ್ದೀನಲ್ಲ, ಗೊಬ್ಬರನ ಮಿಡ್ಲಲ್ಲಿ ಹಾಕಿದ್ದೆ. ನೋಡಿ, ಎಲ್ಲ ಆಲ್ರೆಡಿ ಕರಗೋಗಿದೆ. ಅದು ಕರಗಿರೋದ್ರಿಂದ ಏನು ಸಮಸ್ಯೆ ಇಲ್ಲ. ಆದರೂ ಕೂಡ ಈ ಥರ ನಾನು ಹಾಕಿದ್ರೂ ಕೂಡ ನೆಕ್ಸ್ಟು ಮತ್ತೆ ಅಗೈನ್ ಇಲ್ಲಿ ಈ ಥರ ಶುಂಠಿ ಕಾಣೋ ಜಾಗಕ್ಕೆ ಮತ್ತೆ ಈ ಥರ ಮಣ್ಣು ಹಾಕಲೇಬೇಕು. ಇಲ್ಲ ಅಂತೇಳಿದ್ರೆ ಶುಂಠಿ ಹೊಡೆತ ಜಾಸ್ತಿ ಬರೋದಿಲ್ಲ, ಇಳುವರಿ ಕೂಡ ಜಾಸ್ತಿ ಆಗೋದಿಲ್ಲ ಅಂಥೇಳಿ ಹೇಳ್ತಾರೆ. ಸೊ ಹಾಗಾಗಿ ಮಾಡಬೇಕು. ಸುಮಾರು ಇದ್ದಾವೆ, ಒಂದು 50 ಬಡ್ಡೆ ತನಕನೂ ರೋಗ ಬಂದಿರೋವಂಥದ್ದು. ಎಲ್ಲೋ ಕಲರ್ ಆಗಿರೋವಂಥ ಬಡ್ಡೆಗಳಿದ್ದಾವೆ. ಸೊ ಅವಕ್ಕೆ ಆದಷ್ಟು ಸುಣ್ಣ ಈ ಥರದ್ದೆಲ್ಲ ಹಾಕಿ ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕೂ ಮಿಗಿಲಾಗಿ ಬೇರೆ ಏನೋ ಅಂಥದ್ದೇನು ದೊಡ್ಡ
ಜಾಸ್ತಿ ಹಣ ಕೊಟ್ಟು ತಂದು ಔಷಧಿಯನ್ನು ಹೊಡೆಯೋದಿಲ್ಲ ನಾನು. ಸೊ ಇದ್ದಿದ್ರಲ್ಲಿ ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೋಡೋಣ ಈ ಸರಿ. ಏಕೆ ಅಂತ ಹೇಳಿದ್ರೆ ಶುಂಠಿ ವಿಶಾಲವಾಗಿ ಸಮುದ್ರದ ಥರ ಆಗ್ಬಿಟ್ಟೈತೆ. ಎಲ್ಲಿ ಎಷ್ಟು ದೂರ ನೋಡಿದ್ರು ಶುಂಠಿನೇ, ಎಲ್ಲಿ ಸಿಕ್ಕಾಬಟ್ಟೆ. ಹಾಗಾಗಿ ಜಾಸ್ತಿ ಈ ಸರಿ ಮಾರ್ಕೆಟ್ ಪ್ರೈಸ್ ಹೇಗೆ ಬರುತ್ತೋ ಏನು ಕತೆ ಗೊತ್ತಿಲ್ಲ. ಸುಮ್ಮನೆ ಅನಾವಶ್ಯಕವಾಗಿ ನಾವು ಹಾಕಿರೋ ಒಂದು ಇಷ್ಟು ಶುಂಠಿಗೆ ಅನಾವಶ್ಯಕವಾಗಿ ಹೆಚ್ಚು ಖರ್ಚು ಮಾಡಿ ಜಾಸ್ತಿ ವೆಚ್ಚ ಮಾಡೋವಂಥದ್ದು ಈ ವರ್ಷದ ಮಟ್ಟಿಗೆ ಯಾಕೋ ಬೇಡ ಅನಿಸ್ತಾ ಇದೆ. ಸೊ ಹಾಗಾಗಿ ಇದ್ದಿದ್ರಲ್ಲಿ ನಾನು ಏನು ಫಾಲೋ ಅಪ್ ಮಾಡಿದ್ದೀನಲ್ವ, ಸೊ ಇಷ್ಟೇ ಕಡಿಮೆ ಹಾಕ್ಕೊಂಡಿರೋರು ಇದೇ ಥರ ಫಾಲೋ ಅಪ್ ಮಾಡಿಬಿಡಿ, ಆದಷ್ಟು ಟ್ರೈ ಮಾಡಿ. ಸೊ ಒಂದು 2,500 3,000 ಹತ್ತತ್ರ ನಿಲ್ಲೋ ಚಾನ್ಸಸ್ಸು ಇದೆ ಅಂತೇಳಿ ನಾನು ಅನ್ಕೋತೀನಿ. ನೋಡಬೇಕು ಹೇಗಾಗುತ್ತೆ ಅಂತೇಳಿ ಮಾರ್ಕೆಟ್. ಬೀಜದೆಲ್ಲ ಒಂದು 3,000 3,500 4,000 ತನಕ ಆಗಬಹುದೇನೋ ಅನ್ನೋ ಒಂದು ಅಂದಾಜಿದೆ ಈ ವರ್ಷದ ಶುಂಠಿ ಹಾಕಿರುವಂತಹ ಒಂದು ಸಿಚುವೇಶನ್ ನೋಡಿದ್ರೆ. ಸೊ ಆದರೂ ಕೂಡ ಯಾರೂ ಅತಿಯಾಗಿ ಡಿಲೇ ಮಾಡೋವಂಥದ್ದೇನು ಬೇಡ. ಸೊ ತಕ್ಕ ಮಟ್ಟಿಗೆ ಎಲ್ಲರೂ ಕೂಡ ಸ್ವಲ್ಪ ಅದನ್ನು ಕೇರ್ ಮಾಡ್ತಾರೆ ಶುಂಠಿ. ಸೊ ನೋಡುವ, ನಿಮಗೆ ಇಳುವರಿ ಜಾಸ್ತಿ ಆದಷ್ಟು ಏನಾಗುತ್ತೆ, ಆದಾಯ ಹೆಚ್ಚಾಗುತ್ತೆ. ನಿಮಗೆ ಸ್ವಲ್ಪನೇ ಶುಂಠಿ ಆಗಿರಲಿ, ಅದು ಸ್ವಲ್ಪ ಇಳುವರಿ ಜಾಸ್ತಿ ಬಂದರೆ ಮಾರ್ಕೆಟ್ ಪ್ರೈಸು ಸ್ವಲ್ಪ ಕಡಿಮೆ ಆದರೂ ಕೂಡ ಅಲ್ಲಿಗೆ ಈಕ್ವಲ್ ಆಗುತ್ತೆ. ಸೊ ಸಮಸ್ಯೆ ಇಲ್ಲ. ಸೊ ಹಾಗಾಗಿ ಈ ಥರ ಫಾಲೋ ಅಪ್ ಮಾಡಿ ನಾನು ಹೇಳ್ದಾಗೆ. ಸೊ ಆಗುತ್ತೆ, ಏನು ತೊಂದರೆ ಇಲ್ಲ. ನೋಡಿ ಆದಷ್ಟು ನೋಡಿ ಎಲ್ಲೆಲ್ಲಿ ಕಾಣಿಸುತ್ತೆ ಅಂಥೇಳಿ ಹುಡುಕಿ ಹಾಕ್ಕೊಂಬಂದೆ ಒಂದು ಕಡೆಯಿಂದ. ಸೊ ಇದ್ದಾವೆ ಇನ್ನೂ ಸುಮಾರು ಬಡ್ಡೆ ಇದೆ, ಕಾಣದೇ ಇರೋವಂಥ ಬಡ್ಡೆಗಳು ಎಷ್ಟೋ ಇದ್ದಾವೆ. ನಾನು ಮುಂಚೆ ತೋರಿಸ್ದಾಗೆ ಮೇಲೆ ಶುಂಠಿ ಅದು ಕಾಣ್ತಾ ಇದೆ. ಅದು ಒಂದು ಕಡೆಯಿಂದ ಕಂಪ್ಲೀಟ್ ಹಾಕ್ಕೊಂಡು ಹೋದ್ರೇ ಬೆಸ್ಟು. ನಾವು ಆ ಥರ ಹಾಕ್ಕೊಂಡು ಹೋಗೋದು ಅಷ್ಟು ಒಳ್ಳೆಯ ಮಾರ್ಗ ಅಲ್ಲ ಅಂಥೇಳಿ ನನಗನ್ಸುತ್ತೆ. ಇಲ್ಲ ಅಂತೇಳಿದ್ರೆ ಏನು ಮಾಡಬೇಕು, ಈ ಥರ ಮಾಡಿದ್ರೂ ಒಂದು 3 ಡೇಸ್ಗೊಮ್ಮೆ ಒಂದು ಸರಿ ಒಂದೊಂದು ರೌಂಡ್ ನೋಡ್ತಾನೆ ಇರಬೇಕಾಗುತ್ತೆ. 3 ಡೇಸ್ಗೊಂದು ಸರಿ ಹಿಂಗೋ ಒಂದು ರೌಂಡು ಗುದ್ಲಿ ಹಿಡ್ಕೊಂಡು ಹೋಗ್ಬೇಕು, ಒಂದು ರೌಂಡು ಎಲ್ಲೆಲ್ಲಿ ಶುಂಠಿ ಕಾಣಿಸುತ್ತೆ ಅಲ್ಲೆಲ್ಲ ಸ್ವಲ್ಪ ಹುಡಿ ಮಾಡಿ ಅಲ್ಲಿಗೆ ಮಣ್ಣನ್ನು ಎಸೆದ್ರೆ ಅಲ್ಲಿಗೆ ಕೆಲಸ ಓಕೆ ಅಂಥೇಳಿ ಅನಿಸುತ್ತೆ ನನ್ನ ಪ್ರಕಾರ. ಸೊ ನಿಮ್ಮ ಅನಿಸಿಕೆಗಳೇನು? ನಿಮ್ಮ ಅನಿಸಿಕೆ, ನಿಮ್ಮ ಅಭಿಪ್ರಾಯಗಳು, ಈ ಥರ ಮಾಡೋದು ಓಕೆನಾ ಹೇಗೆ ಅಂಥೇಳಿ ಕಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡ್ಬೋದು. ಸೊ ಏನೇ ಡೌಟ್ಸ್ಗಳಿದ್ರೂ ಕೂಡ ಸೊ ಅತಿ ಶೀಘ್ರದಲ್ಲಿ ಆಲ್ರೆಡಿ ಲೈವ್ ಬರೋ ಅಂಥ ಚಾನ್ಸಸ್ ಇದೆ ನಾನು. ಸೊ ಆ ಲೈವಿಗೆ ಬಂದರೆ ಕಂಪ್ಲೀಟ್ ಯಾವಾಗ ಬರ್ತೀನಿ ಅಂಥೇಳಿ ಹೇಳ್ತೀನಿ ಟೈಮಿಂಗ್ಸು. ಸೊ ಆ ಟೈಮಿಂಗಲ್ಲಿ ಸೊ ಎನಿ ಡೌಟ್ಸ್, ಹೊಸದಾಗಿ ಶುಂಠಿ ಹಾಕಿರೋಂಥವ್ರಿಗೆ ಅನೇಕ ಡೌಟ್ಸ್ಗಳಿರುತ್ತೆ. ಸೊ ಅದನ್ನು ಡಿಸ್ಕಸ್ ಮಾಡುವ. ಸೊ ಹಾಗಾಗಿ ಈ ಬಾರಿ ಶುಂಠಿ ಚೆನ್ನಾಗೇ ಬರ್ತಾಯಿತ್ತು. ಮಳೆ ಕಡಿಮೆ ಇತ್ತು ನೋಡಿ, ಮುಂಚೆ ಮಳೆನೇ ಇರಲಿಲ್ಲ. ಆ್ಯಕ್ಚುಲಿ ಮಳೆ ಬೇಕು ಅಂತ ಎಷ್ಟು ಎಲ್ಲ ರೈತರು ಕೂಡ ಮಾಡ್ತಾಯಿದ್ರು, ಮಳೆ ಬೇಕು ಅಂತ ಡಿಮ್ಯಾಂಡ್. ಸೊ ಆ ನಿಟ್ಟಿನಲ್ಲಿ ಶುಂಠಿ ಚೆನ್ನಾಗೇ ಬರ್ತಾಯಿತ್ತು ಎಲ್ರದ್ದು. ಶುಂಠಿ ಯಾವಾಗ ಮಳೆ ಜಾಸ್ತಿ ಹಿಡ್ಕೊಳ್ತಲ್ಲ, ಕಂಪ್ಲೀಟ್ ಒಂದು ಕಡೆಯಿಂದ ನಮ್ಮ ಸೈಡ್ ಅಂತಲ್ಲ, ಮಲೆನಾಡು ಆಗ ಮುರ್ಸಿಮೆ ಆ ಕಡೆ ಎಲ್ಲ ಭಾಗಗಳಲ್ಲೂ ರೋಗ ಅನ್ನೋಂಥದ್ದು ಈಗ ಹರಡ್ಕೊಬಿಟ್ಟಿದೆ. ಸೊ ಹಾಗಾಗಿ ಈ ಸರಿ ಅತಿಯಾಗಿ ಶುಂಠಿ ಉಳಿಯುತ್ತೆ ಅಂತ ಹೇಳೋಕ್ಕಾಗಲ್ಲ. ಆಲ್ರೆಡಿ ಈಗ ಶುಂಠಿ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ರೋಗ ಇರೋಂಥವ್ರು. ಸೊ ಹಾಗಾಗಿ ನೋಡೋಣ ಹೇಗೆ ಆಗುತ್ತೆ ಅಂತೇಳಿ. ಸೊ ನಮ್ಮ ಕೆಲಸ ಮಾಡ್ತಾ ಇರಬೇಕಷ್ಟೇ. ಸದ್ಯಕ್ಕೆ ಇಷ್ಟಾಗಿದೆ. ಲೇಬರ್ ಪ್ರಾಬ್ಲಮ್ ಆಗಿರೋದ್ರಿಂದ ಈ ಥರ ಕೊಟ್ಟಿದ್ದೀನಿ. ಎಲ್ಲೆಲ್ಲಿ ಕಾಣ್ತಾ ಇದೆ ಅಲ್ಲಿ ಮುಚ್ಚಿದ್ದೀನಿ ಈಗ ಸದ್ಯದ ಪರಿಸ್ಥಿತಿಗೆ. ಹಾಗಾಗಿ ಆ್ಯಂಡ್ ಫೈನಲಿ ಇನ್ನೂ ಹೇಳ್ತೀನಿ ಅಂತ ಹೇಳಿದ್ರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕಮೆಂಟ್ ಸೆಕ್ಷನ್ಲಿ ಏನಿದ್ರೂ ಹಾಕಿ ಹೆಚ್ಚು ಶೇರ್ ಮಾಡಿ. ಕೀಪ್ ವಾಚಿಂಗ್, ವಿಡಿಯೋ ಸ್ಕಿಪ್ ಮಾಡ್ದಿರ ನೋಡಿ. ರೈತರಿಗೆ ಹೀಗೆ ಸಪೋರ್ಟ್ ಮಾಡ್ತಾ ರೈತರನ್ನ ಬೆಳೆಸಿ. ಸೊ ಇಫ್ ಎನಿ ಡೌಟ್ಸ್, ನಿಮಗೆ ಡೌಟ್ ಏನಾದರೂ ಇದ್ದರೆ, ಸೊ ನೆಕ್ಸ್ಟು ನಾನು ಲೈವ್ ಬರಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ. ಸೊ ಲೈವ್ ಬರ್ತೀನಿ, ಅದು ಯಾವಾಗ ಅಂತೇಳಿ ಹೇಳ್ತೀನಿ. ಆ್ಯಂಡ್ ಏನು ನಿಮಗೆ ಡೌಟ್ಸ್ ಆಗಿರ್ಬೋದು, ಏನೇ ನಿಮ್ಮ ಅನಿಸಿಕೆಗಳಾಗಿರ್ಬೋದು, ಅಭಿಪ್ರಾಯಗಳಾಗಿರ್ಬೋದು, ಡೌಟ್ಸ್
ಎಂತ ಇದ್ರೂ ನಾನು ಲೈವ್ ಬರ್ತೀನಲ್ಲ ಅಲ್ಲಿ ಮಾತಾಡುವ. ಸೊ ಎನಿವೇಸ್